ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನೀನೆ, ಮತದಾನ ಮಾಡಿ ಗೆಲ್ಲಿಸೋನು ನೀನೆ. ಮತದಾರ ಸ್ವಾಮಿ ಜಯಕಾರ ಸ್ವಾಮಿ, ಕೇಳ್ರಪ್ಪ ಪ್ರಜಾಪ್ರಭುತ್ವದಾಗ ಮಾಡಿ ಓಟು ಓಟು ನಿಮಗಾಗಿ ಓಟು 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 ದೇಶಕ್ಕಾಗಿ ಓಟು. ನಾವು ಬಂದೇವ ನಾವು ಬಂದೇವ, ಸುದ್ದಿ ತಂದೇವ ಸುದ್ದಿ ತಂದೇವ, ನಾವು ಬಂದೇವ ಒಳ್ಳೆ ಬುದ್ಧಿ ಹೇಳದಕ್ಕ, ನಾವು ಬಂದೇವ ಮಂದಿ ತಿದ್ದಿ ಹೋಗದಕ್ಕ. ನಾವು ಬಂದೇವ ಒಳ್ಳೆ ಬುದ್ಧಿ ಹೇಳೋದಕ್ಕ, ನಾವು ಬಂದೇವ ಮಂದಿ ತಿದ್ದಿ ಹೋಗೋದಕ್ಕ. ಓಟು ಓಟು ನಿಮಗಾಗಿ ಓಟು 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 ದೇಶಕ್ಕಾಗಿ ಓಟು. ಚುನಾವಣೆ ದಿನ ಯಾವಾಗಂತ ಗೊತ್ತಾ? ನಿಮ್ಮ ಓಟಿನ ಬೂತು ಗೊತ್ತಾ? ಇಲ್ಲದಿದ್ರೆ ತಿಳ್ಕೊಳ್ಳೋದು ಗೊತ್ತಾ? ಹೌದಪ್ಪ. ವೋಟರು ಹೆಲ್ಪ್ ಲೈನ್ ಬಂದಿದ್ದರಾಯ್ತಾ? ಮಾಡಿ ಓಟು ಓಟು ನಿಮಗಾಗಿ ಓಟು 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 ದೇಶಕ್ಕಾಗಿ ಓಟು. ಚುನಾವಣೆ ಮುಂಚೆ ತಯಾರಿ ಏನ್ ಬೇಕಾ? ಮತ ಹಾಕೋ ತಯಾರಿ ಏನ್ ಬೇಕಾ? ಹೇಳಪ್ಪ. ವೋಟರ್ ಐಡಿ ಸರಿ ಇದ್ಯಾ ಕಂಡ್ರ? ಇಲ್ಲದಿದ್ರೆ ಬೇರೆ ಗುರ್ತಿನ ಚೀಟಿ ತೆಗೆದಿಟ್ರ? ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು ಗೊತ್ತೇನು? ಮತದಾರರ ಪಟ್ಟೀಲಿ ಹೆಸರೈತ ಅಂತ ಕಂಡ್ರ ಮಾಡಿ. ಓಟು ಓಟು ನಿಮಗಾಗಿ ಓಟು 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 ದೇಶಕ್ಕಾಗಿ ಓಟು. ಹೇ ಮತದಾರರ ಪಟ್ಟೀಲಿ ನೋಡಿರೇನ ನಿಮ್ ಹೆಸರ? ನೀವು ನೋಡಿರೇನ ನಿಮ್ ಹೆಸರ? ಹೆಸರಿಲ್ದಿದ್ರ ಏನ್ ಮಾಡ್ಬೇಕು ಯಪ್ಪ? 1950 ಸಹಾಯವಾಣಿ ನಂಬರ್ ಅದ, ಕರೆ ಮಾಡಿದ್ರ ಪರಿಹಾರ ತಿಳಿಸ್ತಾರ. ಹೌದೇನ? ಹೌದಯ್ಯಪ್ಪ. ಅದ್ರ ಜೊತೆ ಮೊಬೈಲ್ನಾಗ ವೋಟರು ಹೆಲ್ಪ್ ಲೈನ್ ಪನ್ನೊಮ್ಮೆ ಕಂಡ್ರ? ಜಯು ಸಿಟ್ಟಂತ ಊರ್ ಸುತ್ತಾಕ ಹೊಂಟ್ರ್ಯಾ, ಸಿನಿಮಾ ಕ್ರಿಕೆಟ್ ಅಂತ ಕುಂತ್ರ್ಯಾ. ಮತವ ಹಾಕ್ದಿದ್ರ ಏನಾಗ್ತೈತಿ ಗೊತ್ತಾ? ನಿಮ್ಮ ಭವಿಷ್ಯ ಗೋತಾ ಮಾಡಿ. ಓಟು ಓಟು ನಿಮಗಾಗಿ ಓಟು 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 ದೇಶಕ್ಕಾಗಿ ಓಟು. ಹೇ ಆಜುಬಾಜು ಮಂದಿಗೆಲ್ಲ ರೊಕ್ಕ ಏನ್ರ ಕೊಟ್ರ್ಯಾ? ಸೀರೆ ಕುಕ್ಕರ್ ಹಾಗೆಲ್ಲ ಸುತ್ತ ಆದ್ರ ಸತ್ಪ್ರಜೆಗಳಾಗಿ ನಾವೇನ್ ಮಾಡ್ಬೇಕು ಯಪ್ಪ? ಮೊಬೈಲ್ನಾಗ ಸಿ ವಿಜಿಲ್ ಆಪ್ ಓಪನ್ ಮಾಡಿ ವರದಿ ಮಾಡಿದ್ರ ಏನಾಗ್ತದೋ ಯಪ್ಪ? ಶಿಷ್ಟ ರಕ್ಷಣೆ ಆಗ್ತೈತಿ, ದುಷ್ಟ ಶಿಕ್ಷಣ ಆಗ್ತೈತಿ ಯಪ್ಪ. ದೇಶ ಸುಭೀಕ್ಷವಾಗುತ್ತೈತ ಮಾಡಿ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿ ತುಳಿಯೋಣ. ಜಾತಿಗೆಲ್ಲ ವ್ಯಕ್ತಿಯ ನೋಡಿ ಓಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು
ನಮ್ಮಯ ನಾಡ ಜನರೇ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ತಪ್ಪದೆ ಬಂದು ಮತವನ್ನು ಹಾಕಿ ಚುನಾವಣೆಯೆಂದು ಮರೆಯಿರಿ ಶೋಕಿ. ನಾಡ ಕಟ್ಟಲು ಓಟು ಹಾಕಿರಿ ನೀವು ಎಲ್ಲರೂ. ಚುನಾವಣೆ ಬೇಕು ಮತವನ್ನು ನೀ ಹಾಕು ಎಂದು ಬಿಡದಿರು, ಬಿಟ್ಟು ಹಕ್ಕನ್ನು ಮರೆಯದಿರು. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ.
ಮತಪೆಟ್ಟಿಗೆ ಇದೆಯೋ ಇದು ಕೂಡ ಸೀಲ್ ಮಾಡಿಬಿಟ್ಟು ನಾವು ಕಂಟ್ರೋಲ್ ರೂಮಿಗೆ ತಗೊಂಡೋಗಿ ಇಡ್ತೀವಿ. ಆ ನಂತರ ಮತ ಎಣಿಕೆ ಇರುತ್ತೆ. ಓಕೆ, ಎಲ್ರಿಗೂ ಅರ್ಥ ಆಯ್ತಾ? ಈಗ ನೋಡಿ ಸೀಲ್ ಮಾಡ್ತಾ ಇದ್ದೀವಿ ನೋಡಿ. ನನ್ನ ಹೆಸರು ಕೃತಿಕಾ, ಸರ್ಕಾರಿ ಪ್ರೌಢಶಾಲೆ ನೊಣಬೂರು. ಇವತ್ತು ನನಗೆ ವೋಟಿಂಗ್ ಮಾಡಿ ತುಂಬಾ ಖುಷಿ ಆಯಿತು. 8th ಮತ್ತು 9th ಕೂಡ ವೋಟ್ ಇತ್ತು. ಆದರೆ ನಾವು 8th ಏನು ಮಾಡಿದ್ವಿ ಅಂದರೆ EVMನ ಮೂಲಕ ವೋಟ್ನ ಮಾಡಿದ್ವಿ. ಆದರೆ 10th ಬ್ಯಾಲೆಟ್ ಪೇಪರಿಂದ ವೋಟ್ನ ಮಾಡಿದ್ವಿ. ಮತ್ತು ನಮಗೆ ಅದರಲ್ಲಿ ಹೆಂಗೆ ಮಾಡಬೇಕು ಬ್ಯಾಲೆಟ್ ಇದ್ದರೆ ಅಂತೆಲ್ಲ ಗೊತ್ತಾಯಿತು. ಮತ್ತು ಚುನಾವಣೆಯ ಪ್ರಕ್ರಿಯೆ ಹೇಗೆ ಇರುತ್ತೆ ಎಲ್ಲ ಕೂಡ ನಮಗೆ ಗೊತ್ತಾಯಿತು. ನಮ್ಮ ಸ್ಕೂಲಲ್ಲಿ ಈ ಥರ ಒಂದು ಚುನಾವಣೆ ಮಾಡಿ ನಮಗೆ ಎಲ್ಲದನ್ನು ತಿಳಿಸ್ಕೊಟ್ಟಂಥ ನಮ್ಮ ಶಿಕ್ಷಕರ ವೃಂದದವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ನನ್ನ ಹೆಸರು ಪ್ರೇರಣಾ, GHS ನೊಣಬೂರು ಸ್ಕೂಲು. ಈ ದಿನ ಮತದಾನ ಮಾಡಿ ನನಗೆ ತುಂಬ ಖುಷಿಯಾಯಿತು. ನಿಜವಾಗ್ಲೂ ಸಮಾಜದಲ್ಲಿ ಇರೋದಂದರೆ 18 ವರ್ಷ ಮೇಲ್ಪಟ್ಟ ಪ್ರಜೆಗಳು ಮತದಾನ ಮಾಡೋದಂತ. ಆದರೆ ನಮ್ಮ ಶಾಲಾ ಸಂಸತ್ತಲ್ಲಿ ನಾವು ಈಗಲೇ ಮತದಾನ ಹೇಗೆ ಮಾಡೋದಂತ ಕಲ್ತ್ಕೊಂಡ್ಬಿಟ್ವಿ. ಹಾಗೆ ಮತದಾನ ಪ್ರಕ್ರಿಯೆಯಲ್ಲಿ ಉತ್ತಮ ಪ್ರಜೆಗಳನ್ನು ಹೇಗೆ ಆಯ್ಕೆ ಮಾಡಬೇಕಂತಲೂ ನಾವು ಕಲ್ತಿದ್ವಿ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಶಿಕ್ಷಕರು ನಾನು ಥ್ಯಾಂಕ್ ಯೂನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡೋರ್ನ ಈ ಸಲ ಗುರುತಿಸಿದಿರಾ ಅಂತ. ಯಾಕೆಂದ್ರೆ 10th ಅಲ್ಲಿ 50 ವೋಟ್ ತಗೊಂಡವ್ರು ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ. ಅವ್ರು ಸ್ವಲ್ಪ ಒಳ್ಳೆ ಹುಡುಗರು, ತುಂಬಾ ಹೋಗ್ತಾ ಇದೆ ಅಂತಲ್ಲ, ಶಾಲೆ ಕೆಲಸಗಳನ್ನ ಹೇಳಿದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ.